ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್. ಇವತ್ತಿನ ರೆಸಿಪಿ ಪಾಸ್ತಾ. ಮನಿ ಒಳಗ ಕ್ವಿಕ್ ಅಂಡ್ ಈಸಿಯಾಗಿ ಮಾಡ್ಕೊಳ್ಳೋದು ಹೆಂಗ ನೋಡೋಣ ಬರ್ರಿ. ಮೊದಲಿಗೆ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ನೀರು ಕುದಿಯಾಕ ಇಟ್ಕೊಂಡಿವ್ರಿ. ನೀರು ಬಿಸಿ ಆಗ್ತಿದ್ದಂಗ ನಾವಿಲ್ಲಿ 1 ಕಪ್ನಷ್ಟು ಪಾಸ್ತಾ ಹಾಕೊಂಡಿವ್ರಿ. ಪಾಸ್ತಾನ ನೀವು ಒಂದು 5ರಿಂದ 7 ನಿಮಿಷದವರೆಗೂ ಬೇಯಿಸ್ಕೋಬೇಕಾಗತ್ರಿ ಲೋ ಫ್ಲೇಮ್ ಒಳಗ. ಈ ಪಾಸ್ತಾಕ್ಕೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕ್ರಿ. ಹಿಂಗೆ ಎಣ್ಣೆ ಹಾಕೊಳ್ಳೋದ್ರಿಂದ ಪಾಸ್ತಾ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ರಿ. ಹಿಂಗೆ ಪಾಸ್ತಾ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಒಂದು 2ರಿಂದ 3 ನಿಮಿಷ ಆದ ನಂತರ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದ್ಸಲ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ತಳಕ್ಕೆ ಅಂಟ್ಕೊಳ್ಳೋದಿಲ್ರಿ. ಈ ಪಾಸ್ತಾನ ನಾವು ಎಷ್ಟು ಬೇಯಿಸ್ಕೋಬೇಕು ಅಂತಂದ್ರೆ ಇಲ್ಲಿ ನಾವು ನಿಮಗೆ ತೋರ್ಸಾಕತ್ತೀವಿ ನೋಡ್ರಿ. ಹಿಂಗೆ ಸ್ವಲ್ಪ ಚಾಕುನಿಂದ ಕಟ್ ಮಾಡಿದ ತಕ್ಷಣ ಬೇಗ ಕಟ್ ಆಗ್ಬೇಕ್ರಿ. ಈ ಪಾಸ್ತಾ ಒಳಗಿನ ನೀರೆಲ್ಲ ಬಸಿದು ತಕೊಂಡು ಮತ್ತೊಂದು ಸಲ ಹಿಂಗೆ ತಣ್ಣೀರಿಂದ ತೊಳ್ಕೊಬೇಕು ನೋಡ್ರಿ. ಹಿಂಗೆ ಮತ್ತೊಂದು ಸಲ ತಣ್ಣೀರಿಂದ ತೊಳೆಯೋದ್ರಿಂದ ಈ ಪಾಸ್ತಾ ಬಿಡಿ ಬಿಡಿಯಾಗಿ ಇರುತ್ತೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿವ್ರಿ. ಎಣ್ಣೆ ಸೇರಿಸ್ಕೊಂಡು ಹಿಂಗೆ ಮಿಕ್ಸ್ ಮಾಡಿದ ನಂತರ ನೀವು ಒಗ್ಗರಣೆ ಹಾಕೊಳ್ಳೋವರೆಗೂ ಇದು ಬಿಡಿ ಬಿಡಿಯಾಗೇ ಇರುತ್ತೆ. ಈಗ ನಾವಿಲ್ಲಿ ಈ ಪಾಸ್ತಾಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀವ್ರಿ. ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ. ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀವ್ರಿ. ಇದನ್ನ ಮೇನ್ ಫ್ಲೇವರ್ ರೀ. ಹಾಗಾಗಿ ಇದನ್ನು ಭಾಳ ಸಣ್ಣದಾಗಿ ಚಲೋತ್ನಂಗೆ ಹಿಂಗೆ ಕಟ್ ಮಾಡ್ಕೋಬೇಕು ನೋಡ್ರಿ. ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಒಂದು 2 ನಿಮಿಷ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ನಿಮ್ಮ ಹತ್ರ ಒಂದು 5ರಿಂದ 10 ನಿಮಿಷ ಟೈಮ್ ಇದ್ರೆ ಸಾಕ್ರಿ ಈ ಒಂದು ಪಾಸ್ತಾನ ನೀವು ಮಾಡ್ಕೋಬಹುದ್ರಿ. ಈ ಶುಂಠಿ ಬೆಳ್ಳುಳ್ಳಿ ಎರಡು ಸ್ವಲ್ಪ ಚಲೋತ್ನಂಗೆ ಫ್ರೈ ಆದ ನಂತರ ಒಂದು ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕೊಂಡಿವ್ರಿ. ಈಗ ಈ ಉಳ್ಳಾಗಡ್ಡಿನ ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಹಿಂಗೆ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ 1 ಟೊಮ್ಯಾಟೋನ ಸೇರಿಸ್ಕೊಳಕತ್ತೀವಿ ನೋಡ್ರಿ. ಇದಕ್ಕೆ ನೀವು ಮಕ್ಕಳು ಇಷ್ಟಪಡುವಂತಹ ಯಾವುದಾದ್ರೂ ತರಕಾರಿಗಳನ್ನ ಸೇರಿಸಬಹುದ್ರಿ. ಈಗ ಈ ಟೊಮ್ಯಾಟೊ ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತಂದು ನಾವು ಉಪ್ಪು ಸೇರ್ಸಾಕತ್ತೀವಿ ನೋಡ್ರಿ. ಹಿಂಗೆ ಉಪ್ಪು ಸೇರಿಸಿದ ನಂತರ ಇನ್ನೊಂದು ಸಲ ಹಿಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಫ್ರೈ ಜಲ್ದಿ ಆಗತ್ತೆ ರೀ. ಈಗ ಹಿಂಗೆ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾರೆಟ್ ಹಾಕೊಂಡಿವ್ರಿ. ಇದಾದ ನಂತರ ಕ್ಯಾಪ್ಸಿಕಮ್ ಹಾಕೊಂಡಿವ್ರಿ. ಈಗ ಇವೆರಡನ್ನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ನೀವೇನು ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇಲ್ಲರಿ. ಇವೆರಡನ್ನೂ ಹಸಿಯಾಗೆ ನಾವು ತಿನ್ನೋದ್ರಿಂದ ಜಾಸ್ತಿ ಏನು ಬೇಯಿಸಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿವ್ರಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡಿವ್ರಿ, ಅಚ್ಚ ಖಾರದ ಪುಡಿ. ಈಗ ಇದನ್ನು ಇನ್ನೊಂದು ಸಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈಗ ನಾವು ಆಗಲೇ ಬೇಯಿಸಿಟ್ಕೊಂಡಿದ್ವಲ್ರಿ ಪಾಸ್ತಾ, ಅದನ್ನು ಸೇರಿಸ್ಕೊಳಕತ್ತೀವ್ರಿ. ಹಿಂಗೆ ಈ ಪಾಸ್ತಾ ಸೇರಿಸ್ಕೊಂಡಾದ ನಂತರ ನಾವಿಲ್ಲಿ 1 ಪ್ಯಾಕೆಟು ಪಾಸ್ತಾ ಮಸಾಲ ಸೇರಿಸ್ಕೊಂಡಿವಿ ನೋಡ್ರಿ. ಈಗ ಈ ಪಾಸ್ತಾ ಮಸಾಲ ಒಗ್ಗರಣೆ ಎಲ್ಲನೂ ಈ ಪಾಸ್ತಾಕ್ಕೆ ಹೊಂದ್ಕೊಳ್ಳೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನಾವು ನಿಮಗಿಲ್ಲೇ ತೋರಿಸ್ಕೊಟ್ಟಿರೋ ಪಾಸ್ತಾನ ಆರಾಮಾಗಿ ಇಬ್ಬರು ತಿನ್ಬೋದು ನೋಡ್ರಿ. ಹಿಂಗೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಾದ ನಂತರ 2 ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕ್ಕೊಂಡಿವಿ ನೋಡ್ರಿ. ಹಿಂಗೆ ಕೆಚಪ್ ಹಾಕೊಂಡ ನಂತರ ಇನ್ನೊಂದು ಸಲ ಹಿಂಗೆ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ನೋಡ್ರಿ ಬಿಸಿ ಬಿಸಿಯಾಗಿರುವಂತಹ ಪಾಸ್ತಾ. ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೇರಿಸ್ಕೊಳಕತ್ತೀವಿ ನೋಡ್ರಿ. ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿವ್ರಿ. ಈಗ ರೆಡಿ ನೋಡ್ರಿ ಪಾಸ್ತಾ. ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಂಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.